ಬರ್ರಿ ಅಣ್ಣ. ಆಕಾಶ ಇದೆಲ್ಲ ಸರಿ ವಿಡಿಯೋ ಮಾಡೋ ಒಂದು ಫೋಟೋ ಮಾಡಿ ಸರ್. ರಾಜನಹಳ್ಳಿಯಲ್ಲಿ ನಡೆಯುತ್ತಿರುವ ಮಹರ್ಷಿ ವಾಲ್ಮೀಕಿ ಜಾತ್ರೆ, ಶ್ರೀಮಠದ 27ನೇ ವಾರ್ಷಿಕೋತ್ಸವ ಮತ್ತು ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ 18ನೇ ವರ್ಷದ ಪುಣ್ಯಾರಾಧನೆ ಮತ್ತು ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸಾನಂದ ಮಹಾಸ್ವಾಮೀಜಿಯವರ 17ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 8 ಮತ್ತು 9 ಫೆಬ್ರವರಿ. ಅದಕ್ಕಾಗಿ ಸಮಸ್ತ ವಾಲ್ಮೀಕಿ ಸಮಾಜದ ಬಾಂಧವರು ಮತ್ತು ಅಲ್ಲದೆ ಇನ್ನಿತರ ಎಲ್ಲ ಸಮಾಜದ ಬಾಂಧವರು ಆ ಜಾತ್ರೆಗೆ ಹಾಜರಾಗಬೇಕು ಮತ್ತು ಆ ಜಾತ್ರೆಯ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂಥೇಳಿ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಕೇಳುತ್ತಾ, ಏಕೆಂದರೆ ಮಹರ್ಷಿ ವಾಲ್ಮೀಕಿಯವರ ಒಂದು ಪುಣ್ಯಾಶ್ರಮದು ಸುಮಾರು ಈಗಾಗಲೇ ಹೇಳಿದಾಗ 27ನೇ ವರ್ಷ ಆಯ್ತದು ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಶಾಲೆ ಕಾಲೇಜುಗಳು ಸಹಿತ ಮಾಡಲಾಗಿದೆ ಮತ್ತು ಬಡ ಮಕ್ಕಳು ಓದುವವರು ಇದ್ದರೆ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಅಡ್ಮಿಷನ್ ಸಹಿತ ಮಾಡಿಸ್ಬೋದು. ಅಲ್ಲಿ ಬೇರೆ ಯಾವುದೇ ಜಾತಿಯ ತಾರತಮ್ಯ ಇರುವುದಿಲ್ಲ. ಎಲ್ಲ ಜನಾಂಗದ ಮಕ್ಕಳು ಅಲ್ಲಿ ಶಾಲೆ ಕಲಿಬೋದು. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಈ ಫೆಬ್ರವರಿ 8 ಮತ್ತು 9 ನಡೆಯುವ ಜಾತ್ರೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾನು ಸಹಿತ ಆ ಜಾತ್ರೆಗೆ ಭಾಗವಹಿಸ್ತಾ ಇದ್ದೇನೆ. ಅದಕ್ಕಾಗಿ ಇನ್ನೊಮ್ಮೆ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ, ಸಾಧ್ಯ ಆದಷ್ಟು ಮಟ್ಟಿಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಜಾತ್ರೆಗೆ ಬರಬೇಕಂತೇಳಿ ತಮ್ಮಲ್ಲಿ ಕೇಳ್ತೇನೆ. ನಮಸ್ಕಾರ. ಶ್ರೀ ವಾಲ್ಮೀಕಿ ಸಂಸ್ಥಾನ ರಾಜನಹಳ್ಳಿ ಹರಿಹರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ 8 ಮತ್ತು 9 ನಡೀತಕ್ಕಂಥ ಬೃಹತ್ ಜಾತ್ರೆಗೆ ಗುಲ್ಬರ್ಗ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಮತ್ತು ಈ ಜಾತ್ರೆ ವಿಶೇಷ ಅಂದರೆ ಇವತ್ತು ನೀವೆಲ್ಲರೂ ನೋಡಿದ್ದೇವೆ, ಮರುಗಮ್ಮ ದುರ್ಗಮ್ಮ ಜಾತ್ರೆ ಭಾಳ ಅತಿ ದೊಡ್ಡದಂದ್ರೆ ಕಲಬುರಗಿ ಶರಣಬಸವೇಶ್ವರ ಜಾತ್ರೆ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಭಾಳ ಭರ್ಜರಿಯಾಗಿ ಅದ್ಭುತವಾಗಿ ಮಾಡತಕ್ಕಂಥ ಜಾತ್ರೆ ಇದು. ಕೇವಲ ಜಾತ್ರೆ ಜನಜಾಗೃತಿ, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಜಾತ್ರೆ ಆಗಿದೆ. ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳ ಆದಿಯಾಗಿ ವಿರೋಧ ಪಕ್ಷ ನಾಯಕರು ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಜನರ ಸಮಸ್ಯೆಗಳನ್ನು, ನಮ್ಮ ಸಮಾಜದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮತ್ತು ಸಮಾಜದ ಒಂದು ಜಾಗೃತಿ ಮೂಡಿಸಲಿಕ್ಕೆ ಸನ್ಮಾನ್ಯ ಪ್ರಸನ್ನಾನಂದ ಸ್ವಾಮೀಜಿಯವರು ಮತ್ತು ನಮ್ಮೆಲ್ಲ ಸಮಾಜದ ಶಾಸಕರು, ಮಂತ್ರಿಗಳು, ಬುದ್ಧಿಜೀವಿಗಳು ಕೂಡಿ ಈ ಒಂದು ಜಾತ್ರೆಯನ್ನು ಪ್ರತಿ ವರ್ಷ ಮಾಡ್ತಾರೆ. ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಭಾಗವಹಿಸಿ ಯಶಸ್ವಿಗೊಳ್ಬೇಕೆಂದು ಈ ಮೂಲಕ ನಾನು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ಪರವಾಗಿ ವಿನಂತಿ ಮಾಡಿಸ್ಕೊಳ್ಳೋದು. ನಮಸ್ಕಾರ. ನಂದಕುಮಾರ್ ಮಾಲಿಪಾಟೀಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ, ಕಲಬುರಗಿ.